30ರಿಂದ 50 ವರ್ಷದ ಹೆಣ್ಮಕ್ಳಿಗೆ ಜಾಸ್ತಿ ಹಿಮ್ಡಾ ನೋವು ಕಾಣಿಸ್ಕೊಳಕತ್ತೈತ್ರಿ. ಸೊ ನಿಮಗೂ ಹಿಮ್ಡಾ ನೋವು ಐತಪ್ಪ ಅಂತಂದ್ರೆ ಸೊ ಗಾಬರಿ ಹಾಕೋಬೇಡ್ರಿ. ಯಾಕ್ರಿ ಅಂತಂದ್ರೆ ಯೋಗದಲ್ಲಿನ ಕೇವಲ 2 ಆಸನ ಮತ್ತು ಕೆಲವೊಂದು ಎಕ್ಸಸೈಸ್ಗಳನ್ನು ನೀವು ದಿನಂಪ್ರತಿ ಮಾಡ್ಕೊತ ಹೋದ್ರಿ ಅಂತಂದ್ರೆ ಖಂಡಿತವಾಗಿ ಹಿಮ್ಡಾ ನೋವಿಂದ ನೀವು ಮುಕ್ತರ ಹೊಂದಿ ಸರಿಯಾದ ಹೆಜ್ಜೆಗಳನ್ನು ಹಾಕ್ತೀರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಹಿಮ್ಡಾ ನೋವು ಬರೋಕ್ಕೆ ಕಾರಣ ಏನು? ಸಾಮಾನ್ಯ ಕಾರಣ ಏನಂತಂದ್ರೆ ಸೊ ನಮ್ಮ ವೇಟ್ ಇರ್ಬೋದು. ಸೊ ಜಾಸ್ತಿ ನಾವು ತೂಕ ಹೆಚ್ಚಿಗೆ ಇತ್ತಂತಂದ್ರೆ ನಮ್ಮ ತೂಕ ಸೊ ಜಾಸ್ತಿ ವೇಟ್ ಇದ್ವಿ ಅಂತಂದ್ರೆ ಸೊ ಕಾಲಿನ ಮೇಲೆ ಭಾರ ಬೀಳ್ತೈತಿ. ಸೊ ಇದರಿಂದ ಕೂಡ ಹಿಮ್ಡಾ ನೋವು ಬರ್ತೈತ್ರಿ. ಸೊ ಇನ್ನೊಂದು ಕಾರಣ ಏನಂತಂದ್ರೆ ಸೊ ಕೆಲವೊಬ್ರಿಗೆ ನೋಡ್ರಿ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಕೆಳಗೆ ಪಾದ ಊರಾಕ ಬರಂಗಿಲ್ಲ. ಸೊ ಏನು ಕಾರಣ ಅಂತಂದ್ರೆ ಸೊ ಇಲ್ಲೇನು ನಮ್ಮ ಹಿಮ್ಡಾ ಐತಲ್ರಿ, ಸೊ ಇಲ್ಲೇ ಪ್ಲಾಂಟರ್ ಫೇಶಿಯಾ ಅನ್ನೋ ಮಸಲ್ ಐತ್ರಿ ಇಲ್ಲಿ. ಸೊ ಈ ಮಸಲ್ ಟೈಟ್ನೆಸ್ನಿಂದ ನಮ್ಗೆ ಹೆಜ್ಜೆ ಇಡಾಕ್ ಬರ್ತಿರಂಗಿಲ್ಲ. ಸೊ ಎದ್ದ ತಕ್ಷಣ ಹೆಜ್ಜೆ ಇಡಾಕ್ ಬರ್ತಿರಂಗಿಲ್ಲ. ಒಂದು 4 ಹೆಜ್ಜೆ ಆದ್ರೂ ನಾವು ಒಂದು 4 ಹೆಜ್ಜೆ ಕಷ್ಟಪಟ್ಟು ಇಟ್ಟಿವಿ ಅಂತಂದ್ರೆ ಸೊ ಒಂದು 4 ಹೆಜ್ಜೆ ಆದ್ಮೇಲೆ ಮತ್ತೆ ನಾವು ಸರಳವಾಗಿ ನಡಿತೀವ್ರಿ. ಸೊ ಅವಾಗ ಇಲ್ಲೇನು ಟೈಟ್ನೆಸ್ ಇರ್ತೈತಲ್ಲ, ಮಸಲ್ ಟೈಟ್ನೆಸ್, ಅದು ಸ್ವಲ್ಪ ಕಡಿಮೆ ಆತಂತ ನಮ್ಗೆ ಹೆಜ್ಜೆ ಇಡಾಕ್ ಬರ್ತೈತಿ. ಸೊ ಮಸಲ್ ಟೈಟ್ನೆಸ್ ಕೂಡ ಒಂದು ಕಾರಣ. ಸೊ ಇನ್ನೊಂದು ಕಾರಣ ಏನಂತಂದ್ರೆ ಸೊ ನಾವು ಫಿಟ್ ಆಗಿರೋ ಶೂಸ್ಗಳನ್ನು ಹಾಕೊಂಡು ವಾಕ್ ಮಾಡ್ತೀವಲ್ಲ, ಸೊ ಅದು ಒಂದು ಕಾರಣ. ಫಿಟ್ ಆಗಿ ಇರೋ ಶೂಸ್ ಇರ್ಬೋದು, ಆಮೇಲೆ ಚಪ್ಪಲಿಗಳನ್ನು ಸರಿಯಾದ ಅಳತೆ ಇರಲಾರ್ದ ಚಪ್ಪಲಿಗಳನ್ನು ಹಾಕೊಂಡು ನಾವು ವಾಕ್ ಮಾಡೋದಿರ್ಬೋದು, ಆಮೇಲೆ ಹೀಲ್ಸ್ ಇರೋ ಚಪ್ಪಲಿಗಳನ್ನು ಯೂಸ್ ಮಾಡೋದ್ರಿಂದ ಕೂಡ ಹಿಮ್ಡಾ ನೋವು ಬರ್ತೈತ್ರಿ. ಸೊ ಇನ್ನೂ ಒಂದು ಕಾರಣ, ಸಾಮಾನ್ಯ ಕಾರಣ ಏನಂತಂದ್ರೆ ಸೊ ಜಾಸ್ತಿ ಹೊತ್ತು ನಾವು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಕೂಡ ಹಿಮ್ಡಾ ನೋವಿಗೆ ಕಾರಣ ಆಗ್ಬಹುದು. ಅದ್ರ ಗಾಬರಿ ಪಡಕ್ಕೆ ಹೋಗ್ಬೇಡ್ರಿ. ಸೊ ಎಕ್ಸಸೈಸ್ ಆಸನಗಳನ್ನ ನೀವು ದಿನಂಪ್ರತಿ ಮಾಡ್ರಿ, ಸೊ ಎಲ್ಲ ಕಡಿಮೆ ಆಕ್ಕವ್ರಿ. ಸೊ ಮೊದ್ಲು ನಾವು ಎಕ್ಸಸೈಸ್ ಮಾಡೋಣ್ರಿ. ಅದಕ್ಕಾಗಿ ಕೂತ್ಕೋತೀರಿ. ಸೊ ಕೂತ್ಕೊಂಡ 2 ಕಾಲುಗಳನ್ನ ಚಾಚ್ರಿ ಈ ರೀತಿ. ಸೊ ನೀವು ಏನು ಈ ಎಕ್ಸಸೈಸ್ ಹೇಳತ್ತನಲ್ಲ, ಸೊ ನೀವು ಚೇರ್ ಮೇಲೆ ಕೂತ್ಕೊಂಡು ಆದ್ರೂ ಮಾಡ್ರಿ, ಅಥವಾ ಈ ರೀತಿ ಕೂತ್ಕೊಂಡಾರ ಮಾಡ್ರಿ, ಅಥವಾ ಈ ಎಕ್ಸಸೈಸ್ ನೀವು ಮಲ್ಕೊಂಡು ಕೂಡ ಮಾಡ್ಬೋದ್ರಿ. ಸೊ ಕೂತ್ಕೊಂಡ್ಮೇಲೆ ಸೊ 2 ಕೈಗಳನ್ನ ಈ ರೀತಿ ಇಟ್ಟಿರಿ. ಸ್ವಲ್ಪ ಹಿಂದೆ ಬರ್ತಿರ್ಲಿ. ಸೊ ಪೂರ್ತಿ ಹಿಂಗೆ ಹೋಗಿ ಮಾಡಕ್ ಹೋಗ್ಬೇಡ್ರಿ. ಸೊ ಇಲ್ಲೇ ಮತ್ತು ಬೆನ್ನಿಗೆ ಪ್ರೆಷರ್ ಬೀಳ್ತೈತಿ, ಮತ್ತು ಬೆನ್ನು ನೋವು ಆಕೈತಿ. ಸೊ ಅದಕ್ಕೆ ಇದೇ ರೀತಿ ಇರ್ರಿ. ಸೊ 2 ಕಾಲ್ಗಳನ್ನ ಈ ರೀತಿ ಇಟ್ಕೊಂಡಿರ್ತೀರಿ. ಸೊ ಇಲ್ಲಿ ಮೊದ್ಲ ಏನು ಕಾಲಿನ ಬೆರಳದಾವಲ್ಲ, ಸೊ ಈ ರೀತಿ ಮಡ್ಚ್ಕೋರಿ, ಮತ್ತು ಹಿಂದೆ ತೊಗೊಂಬರ್ರಿ ಅವನು ಈ ರೀತಿ ಮಡ್ಚೋದು, ಈ ರೀತಿ ಮತ್ತು ಹಿಂದೆ ತಗೋರಿ, ಈ ರೀತಿ ಮಾಡ್ರಿ, ಮತ್ತು ಹಿಂದೆ ತಗೋರಿ. ಸೊ ಇದನ್ನ ಒಂದು 10 ಬಾರಿ ಮಾಡ್ರಿ, ಇಲ್ಲ 15 ಬಾರಿ ಸಾಧ್ಯಕ್ಕೆತ್ತಪ್ಪ ಅಂತಂದ್ರೆ 15 ಬಾರಿ ಕೂಡ ಇದನ್ನ ನೀವು ಮಾಡ್ಬೋದ್ರಿ. ಸೊ ನೆಕ್ಸ್ಟ್ ಸ್ವಲ್ಪ ಕಾಲು ಅಗಲು ಮಾಡ್ಕೋತೀರಿ. ನೆಕ್ಸ್ಟ್ ಪಾದಗಳನ್ನು ಈ ರೀತಿ ಮುಂದೆ ಸ್ಟ್ರೆಚ್ ಮಾಡ್ರಿ, ಮತ್ತು ಹಿಂದೆ ಸ್ಟ್ರೆಚ್ ಮಾಡ್ರಿ. ಮುಂದೆ ಸ್ಟ್ರೆಚ್ ಮಾಡ್ತೀರಿ, ಸಹಜವಾದ ಉಸಿರಾಟ ಇರಲಿರಿ, ಹಿಂದೆ ಸ್ಟ್ರೆಚ್ ಮಾಡ್ರಿ. ಸೊ ಇಲ್ಲಿ ನೋಡ್ರಿ ಇಲ್ಲೇ ಸೊ ಎಲ್ಲ ಜಾಸ್ತಿ ಭಾರ ನಮ್ಮ ಹಿಮ್ಡಾ ಆಯ್ತಲ್ರಿ, ಸೊ ಅದ್ರ ಮೇಲೆ ಬೀಳಾಕತ್ತೈತಿ. ಸೊ ಅದ್ರ ಮೇಲೆ ಎಕ್ಸಸೈಸ್ ಮಾಡತ್ತೀವ್ರಿ ನೋಡ್ರಿ ನಾವು ಈ ರೀತಿ. ಇವನು ಕೂಡ 10ರಿಂದ 15 ಬಾರಿ ಮಾಡ್ತೀರಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಾಲು ಅಗಲು ಮಾಡ್ಕೋರಿ. ಸೊ ಕಾಲು ಅಗಲು ಮಾಡ್ಕೊಂಡು ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಪಾದನ ಮೊದ್ಲು ಹಿಂಗೆ ಹೊರಗೆ ತೊಗೊಂಡು ಹೋಗ್ರಿ. ಪಾದ ಹೊರಗೆ ತೊಗೊಂಡು ಹೋದಾಗ ನೆಲಕ್ಕೆ ಟಚ್ ಮಾಡಿಕೊಂಡು ಮತ್ತೆ ವಾಪಸ್ಸು ಮುಂದೆ ಟಚ್ ಮಾಡಿರಿ. ಸೊ ಮುಂದೆ ಟಚ್ ಮಾಡೋಕ್ಕೆ ಸಾಧ್ಯ ಆದ ಟಚ್ ಮಾಡಿರಿ, ಅಥವಾ ನಿಮ್ಗೆ ಎಷ್ಟು ಹೆಂಗೆ ಸಾಧ್ಯ ಆಕೈತಿ ಹಂಗೆ ಮಾಡಿರಿ ಇದನ್ನು. ಸೊ ಇಲ್ಲಂತೂ ಟಚ್ ಹಾಕವ್ರಿ. ಸೊ ಮುಂದೆ ಬಂದಾಗ ಈ ರೀತಿ ಟಚ್ ಆಗಲಿಲ್ಲ ಅಂತಂದ್ರೆ ಸೊ ಹೆಬ್ಬೆರಳು ಟಚ್ ಆದ್ರೆ ಸಾಕ್ರಿ, ಅಥವಾ ಇನ್ನೊಂದು ಸ್ವಲ್ಪ ಕಾಲು ಹತ್ತಿರ ತೊಗೊಂಡು ಬಂದು ಕೂಡ ಮಾಡ್ರಿ ಈ ರೀತಿ. ಸೊ ಜಾಸ್ತಿ ಅಗಲು ಮಾಡ್ಕೊಂಡ್ರೆ ಸೊ ನೆಲಕ್ಕೆ ಟಚ್ ಮಾಡಕ್ಕೆ ಸಾಧ್ಯ ಆಕೈತ್ರಿ ಪಾದನ. ಈ ರೀತಿ ಇವನು 10ರಿಂದ 15 ಮಾಡ್ತೀರಿ. ನೆಕ್ಸ್ಟ್ 2 ಪಾದಗಳನ್ನು ಜೋಡಿಸ್ಕೋರಿ. ಸೊ ಜೋಡಿಸ್ಕೊಂಡು ರೊಟೇಷನ್ ಮಾಡಿರಿ. ಸೊ 2 ಪಾದಗಳು ಒಮ್ಮಕ್ಕಳೇ ರೊಟೇಷನ್ ಮಾಡಿರಿ ಈ ರೀತಿ. ಸ್ಲೋಲಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ, ನಿಧಾನವಾಗಿ ಮಾಡಿರಿ. ಸೊ ಈ ಕಡೆ ಒಂದು 5 ಬಾರಿ, ಆಮೇಲೆ ಈ ಕಡೆ ಒಂದಿಂದ 5 ಬಾರಿ, ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ 5 ಬಾರಿ ಮಾಡಿರಿ, ಇಲ್ಲ 10 ಬಾರಿ ಮಾಡಿರಿ. ಸೊ 2 ಬದಿಗೂ ಮಾಡಿರಿ. ಸೊ ನೆಕ್ಸ್ಟ್ ಮತ್ತೆ ಸ್ವಲ್ಪ ಕಾಲು ಅಗಲು ಮಾಡ್ತೀರಿ. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಸೊ ಮೊದಲು ಪಾದ ಮುಂದೆ ಸ್ಟ್ರೆಚ್ ಮಾಡಿರಿ, ಮತ್ತು ಹಿಂದೆ ಸ್ಟ್ರೆಚ್ ಮಾಡಿರಿ, ಮತ್ತು ಹೊರಮುಖವಾಗಿ ಪಾದನ ನೆಲಕ್ಕೆ ಹಚ್ತೀರಿ, ಮತ್ತು ಒಳಮುಖವಾಗಿ ಹಚ್ತೀರಿ. ಸೊ ಹಿಂದೆ ಮುಂದೆ ಬಾಜುಕ ಒಳಗೆ, ಹಿಂದೆ ಮುಂದೆ ಹೊರಮುಖವಾಗಿ ಒಳಮುಖವಾಗಿ, ಹಿಂದೆ ಮುಂದೆ ಹೊರಮುಖವಾಗಿ ಒಳಮುಖವಾಗಿ, ಈ ರೀತಿ ಒಂದು 10 ಬಾರಿ
ಮಾಡ್ತೀರಿ. ನೆಕ್ಸ್ಟ್ ಎದ್ದೇಳ್ತೀರಿ. ಎದ್ದು ನಿಂತ್ಕೊಂಡು ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಸೊ ಈ ರೀತಿ ಹೀಲ್ಸ್ ಅಪ್ ಮಾಡ್ತೀರಿ. ಹೀಲ್ಸ್ ಅಪ್ ಮಾಡಿ ಸೊ ಕಾಲಿನ ತುದಿ ಮೇಲೆ ನಡಿತೀರಿ. ವಾಕ್ ಮಾಡ್ರಿ ಈ ರೀತಿ ವಾಕ್ ಮಾಡಿರಿ. ಸಹಜವಾದ ಉಸಿರಾಟ ಇರಲಿರಿ. ಉಸಿರು ಗಟ್ಟಿ ಹಿಡ್ಕೊಂಡು ಮಾಡಕ್ಕೆ ಹೋಗ್ಬೇಡ್ರಿ, ಆರಾಮ್ಸೆ ಮಾಡ್ರಿ. ಇಲ್ಲಪ್ಪ ನನಗೆ ಹಿಂಗೆ ನಡೆಯಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಸೊ ವಾಲ್ ಸಪೋರ್ಟ್ ತಗೋರಿ. ಸೊ ವಾಲ್ ಹಿಡ್ಕೊಂಡು ನಿಧಾನವಾಗಿ ನಡೀರಿ. ಸೊ ಈ ರೀತಿ ಒಂದು 5 ರೌಂಡು ಅಥವಾ ಒಂದು 3 ರೌಂಡು ನಡೀತೀರಿ ಈ ರೀತಿ. ಸೊ ನಿಮ್ಗೆ ಎಷ್ಟು ಸಾಧ್ಯಕ್ಕೈತಲ್ಲ ಅಷ್ಟು ನಡೀತೀರಿ ಇಲ್ಲಿ. ಆಮೇಲೆ ಈ ರೀತಿ ನೀವು ಏನು ಅಡುಗೆ ಮಾಡ್ತಿರ್ತಿರಲ್ಲ ಸೊ ಅಡುಗೆ ಮಾಡೋ ಮುಂದೆ ಕೂಡ ಈ ರೀತಿ ನೀವು ಅಲ್ಲೇ ಎಕ್ಸಸೈಸ್ ಮಾಡ್ಬೋದ್ರಿ. ಅಲ್ಲೇ ಅಡುಗೆ ಮಾಡ್ಕೊತಾನೆ ಅಡುಗೆನೂ ಕೆಲಸ ಆತ, ಸೊ ನಿಮ್ಮ ಎಕ್ಸಸೈಸೂ ಆಗ್ತೈತಿ. ನೆಕ್ಸ್ಟು 2 ಆಸನ ಮಾಡೋಣ್ರಿ. ಸೊ ಮೊದಲನೇದ ಉತ್ಕಟಾಸನ. ಸೊ ಉತ್ಕಟಾಸನ ಪ್ರಾಪರ್ ವೇ ಬೇರೆ ಐತ್ರಿ. ಸೊ ಇಲ್ಲಿ ಹಿಮ್ಡ ನೋವಿಗೆ ಅಂಥೇಳಿ ಬೇರೆ ರೀತಿ ಇದೆ. ಸೊ ಉಸಿರು ತಗೋತಾ 2 ಕೈ ಮುಂದೆ ಮಾಡ್ತೀರಿ. ಆಮೇಲೆ ಹೀಲ್ಸ್ ಅಪ್ ಮಾಡಿರಿ. ಉಸಿರು ತಗೋತಾ 2 ಕೈ ಮುಂದೆ ಹೀಲ್ಸ್ ಅಪ್. ಸೊ ಇಲ್ಲೇ ಉಸಿರು ಬಿಡ್ತಾ ಕೂತ್ಕೋತೀರಿ ಕೆಳಗೆ. ಇಲ್ಲಿ ಕೂತ್ಕೊಂಡ್ಮೇಲೆ ಒಂದು 5 ಕೌಂಟ್ ಮಾಡಿರಿ. 1 2 3 4 5. ಮತ್ತೆ ಉಸಿರು ತಗೋತಾ ಮ್ಯಾಲೆ ಬರ್ರಿ. ಮತ್ತು ಉಸಿರು ಬಿಡ್ತಾ ಹೀಲ್ಸ್ ಡೌನ್, ಕೈಗಳನ್ನು ಕೆಳಗೆ ಇಳಿಸ್ತೀರಿ. ಸೊ ಇದನ್ನು 3 ಬಾರಿ ಮಾಡಿರಿ ಅಥವಾ 2 ಬಾರಿ ಮಾಡಿರಿ. ಸೊ ಈ ರೀತಿ ಮಾಡೋಕ್ಕಾಗಂಗಿಲ್ಲಪ್ಪ ಅಂತಂದ್ರೆ ಸೊ ಇದನ್ನು ಸ್ಕಿಪ್ ಮಾಡಿ ಮತ್ತೆ ಎಕ್ಸಸೈಸ್ ಆಸನಗಳನ್ನು ಮಾಡ್ತೀರಿ. ಸೊ ನೆಕ್ಸ್ಟು ಕೂತ್ಕೋತೀರಿ. ಸೊ ಇಲ್ಲೇ ಅಧೋಮುಖ ಶ್ವಾನಾಸನದ ಚಲನೆ ಮಾಡ್ತೀವಿ. ಸೊ ಈ ರೀತಿ ಕೂತ್ಕೊಂಡು ಸೊ ಕೈಗಳನ್ನು ರೀತಿ ಮುಂದೆ ತಗೋರಿ. ನೆಕ್ಸ್ಟ್ ಪಾದಾನ ನೆಲಕ್ಕೆ ಊರಿ ಈ ರೀತಿ ಮೇಲೆ ಇಡ್ರಿ. ಸರಿ, ಹೀಲ್ಸ್ ಅಪ್ ಇರಲಿ. ಆಮೇಲೆ 2 ಕೈಗಳ ನಡುವೆ ತಲೆ ಕೆಳಗೆ ಹೋಗ್ತೈತ್ರಿ. ಆಮೇಲೆ ಕಾಲಿನ ನಡುವೆ ಸ್ವಲ್ಪ ಸ್ಪೇಸ್ ಇರಲಿ. ಸೊ ಇಲ್ಲಿ ಮೊದಲು ಬಲಗಾಲನ್ನ ಈ ರೀತಿ ತಗೋರಿ. ಮತ್ತು ಹಿಂದೆ ತೊಗೊಂತೀರಿ. ಒಂದು ಮುಂದೆ ಒಂದು ಹಿಂದೆ ಈ ರೀತಿ ತಗೊಳ್ಳೋದು. ಸೊ ಚಲನೆ ಮಾಡೋದ್ರಿ ಇಲ್ಲಿ ಅಧೋಮುಖ ಶ್ವಾನಾಸನ ಚಲನೆ. ಉಸಿರಾಟ ಸಹಜವಾಗಿರ್ಲಿ ರೀ. ಉಸಿರು ಗಟ್ಟಿ ಹಿಡ್ಕೊಂಡು ಮಾಡಕ್ಕೆ ಹೋಗ್ಬೇಡ್ರಿ. ನಿಧಾನವಾಗಿ ಮಾಡ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ರೀತಿ ಇಲ್ಲೊಂದು 15 ಬಾರಿ ಮಾಡ್ತೀರಿ. ಸೊ ಒಂದು 15 ಬಾರಿ ಆದಮೇಲೆ ಸೊ ರಿಲ್ಯಾಕ್ಸ್ ಆಗ್ತೀರಿ. ವಜ್ರಾಸನ ಸ್ಥಿತಿಗೆ ಬರ್ರಿ. ಆಮೇಲೆ ಎಲ್ಲ ಎಕ್ಸಸೈಸ್ ಆಸನ ಆದಮೇಲೆ ಸೊ ಶವಾಸನ ಸ್ಥಿತಿಗೆ ಹೋಗಿ ಒಂದು 3 ನಿಮಿಷ ಅಥವಾ ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ವಾಪಸ್ ಬರ್ತೀರಿ. ಸೊ ಇಷ್ಟು ನೀವು ಪ್ರತಿದಿನ ಮಾಡ್ಕೊತ ಹೋಗ್ರಿ. ಸೊ ಒಂದು 15 ದಿವಸ ಆಯ್ತು, 20 ದಿವಸ ಆಯ್ತು, ಆದರೂ ಒಟ್ಟು ಪೇನ್ ಕಡಿಮೆನ ಅನಿಸ್ತಲ್ಪ, ಹಿಮ್ಮಡ ಕಡಿಮೆ ಆಗ್ತಾನ ಇಲ್ಲಪ್ಪ ಹಿಮ್ಮಡ ನೋವು ಅಂತಂದ್ರೆ ಸೊ ಮತ್ತೆ ಬೇರೆ ಯಾವುದಾದ್ರೂ ಅಂದ್ರೆ ನಿಮ್ಮ ಎಲುಬಿಂದ ಏನಾದರೂ ತೊಂದರೆ ಇರ್ಬೋದು, ಹಿಮ್ಮಡದ ಎಲುಬಿಂದ ಅಥವಾ ಮಸಲ್ದು ಏನಾದರೂ ತೊಂದರೆ ಇರ್ತೈತಿ. ಸೊ ಅದಕ್ಕೆ ದಯವಿಟ್ಟು ಡಾಕ್ಟರ್ನ ಭೇಟಿ ಆಗ್ರಿ ಇದ್ರ ಸಂಬಂಧ. ಸೊ ಡಾಕ್ಟರ್ನ ಭೇಟಿಯಾಗಿ ಸೊ ಏನು ಟ್ರೀಟ್ಮೆಂಟ್ ಐತಿ ಆ ಟ್ರೀಟ್ಮೆಂಟನ್ನು ತಗೋರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.